ಕ್ರಿಕೆಟ್ ಪ್ರೇಮಿಗಳೇ ರೆಡಿಯಾಗಿ. ಜೂನ್ 20ರಿಂದ ಜುಲೈ 12ರವರೆಗೆ ನಮ್ಮ ಕರ್ನಾಟಕದಲ್ಲೇ ನಡೀತಾ ಇದೆ ಬಹುನಿರೀಕ್ಷಿತ ಮಹಾರಾಜ ಟ್ರೋಫಿ KSCAT 20 ಟೂರ್ನಿ. ಮೈಸೂರಿನಲ್ಲಿ ನಡೆದ ಅದ್ಧೂರಿ ಕಾರ್ಯಕ್ರಮದಲ್ಲಿ ಲೆಜೆಂಡ್ ಜಾವಗಲ್ ಶ್ರೀನಾಥ್ ಟೂರ್ನಿಯ ಅಫಿಷಿಯಲ್ ಸಾಂಗ್ ರಿಲೀಸ್ ಮಾಡಿದ್ದಾರೆ. ಇನ್ನು ಈ ಬಾರಿಯ ಮೊದಲ ಹಂತದ ಪಂದ್ಯಗಳಿಗೆ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರೇ ಆತಿಥ್ಯ ವಹಿಸ್ತಾ ಇದೆ. ಅಂದಹಾಗೆ ಈ ಸಲದ ಮೈಸೂರು ವಾರಿಯರ್ಸ್ ತಂಡಕ್ಕೆ RCB ಸ್ಟಾರ್ ಮತ್ತು ಕರ್ನಾಟಕದ ವೇಗಿ ವೈಶಾಖ್ ವಿಜಯ್ ಕುಮಾರ್ ಹೊಸ ಕ್ಯಾಪ್ಟನ್ ಅನ್ನೋದು ವಿಶೇಷ. ವೈಶಾಖ್ ಜೊತೆಗೆ ಟೀಮ್ನಲ್ಲಿ ಇಂಟರ್ನ್ಯಾಷನಲ್ ಸ್ಟಾರ್ ದೇವದತ್ ಪಡಿಕ್ಕಲ್, ಬಿಗ್ ಹಿಟ್ಟರ್ ಮನೋಜ್ ಭಾಂಡಗೆ ಅವರಂತಹ ಸ್ಟಾರ್ ಪ್ಲೇಯರ್ಸ್ ಇದ್ದಾರೆ. ಈ ಸಲ ಲೋಕಲ್ ಬಾಯ್ಸ್ ಗೆಲ್ಲೋ ಹಸಿವಿನಲ್ಲಿದ್ದಾರೆ. ಮ್ಯಾಚ್ ಟಿಕೆಟ್ಗಳು ಡಿಸ್ಟ್ರಿಕ್ಟ್ ಬೈ ಜೊಮ್ಯಾಟೊ ಆಪ್ನಲ್ಲಿ ಸಿಗಲಿವೆ. ಹಾಗಾದರೆ ನಿಮ್ಮ ಫೇವರಿಟ್ ಟೀಮ್ ಯಾವುದು ಅಂತ ಕಮೆಂಟ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಗಾಗಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಸಲ ಮಹಾರಾಜ ಟ್ರೋಫಿ ಮೈಸೂರಲ್ಲೇ ಶುರು ಆಗ್ತಾ ಇದೆ. ಎಲ್ಲ ನಮ್ಮ ಮೈಸೂರು ವೀಕ್ಷಕರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ SDNR ಸ್ಟೇಡಿಯಂಗೆ ಬಂದು ನಮ್ಮ ಮೈಸೂರು ವಾರಿಯರ್ಸ್ ಚೇರ್ ಮಾಡಿ. ಟೀಮ್ ತುಂಬಾ ಚೆನ್ನಾಗಿದೆ. ಗುಡ್ ಮಿಕ್ಸ್ ಆಫ್ ಯಂಗ್ಸ್ಟರ್ಸ್ ಅಂಡ್ ಸೀನಿಯರ್ ಕ್ರಿಕೆಟರ್ಸ್ ಅಂತ ಹೇಳ್ಬೋದು. ಮೈಸೂರು ಹುಡುಗರು ತುಂಬಾ ಜನ ಇದ್ದಾರೆ ಟೀಮಲ್ಲಿ. ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನೇ ನಾವು ಆಯ್ಕೆ ಮಾಡಿದ್ದೀವಿ ಕ್ಯಾಪ್ಟನ್ ಆಗಿ. ಒಳ್ಳೆ ಒಂದು ಪ್ರದರ್ಶನ ಕೊಡ್ತಾರೆ. ಅದೇ ಕಮ್ ಅಂಡ್ ಪ್ಲೇ ರಿಯಲಿ ವೆಲ್ ವಿತ್ ದರ್ ಹಾರ್ಟ್ಸ್. ಒಂದು ಎಲ್ಲರಿಗೂ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಈ ಬಾರಿ ಸೀಸನ್ ಎಲ್ಲಾ ತರ ಏನ್ ಚಾಲೆಂಜಸ್ ಇದೆ ಈ ಸಲಿನೂ ಅದೇ ಚಾಲೆಂಜಸ್ ಇರುತ್ತೆ ನಮ್ಗೆ. ಇದ್ರಲ್ಲಿ ಒಂದು ಎಡಿಷನ್ ಚಾಲೆಂಜ್ ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಇಲ್ಲಿ ವೆದರ್ ಕಂಡೀಷನ್ ಮೂರು ವೆನ್ಯೂಲ್ ಆಡ್ತಾ ಇರ್ತೀವಿ. 3 ವೆನ್ಯೂಲ್ಲಿ ಡಿಫ್ರೆಂಟ್, ಆಲ್ 3 ವೆನ್ಯೂಸ್ ಆರ್ ಕ್ವೈಟ್ ಡಿಫ್ರೆಂಟ್. ವೆದರ್ ಅಲ್ಲಿ ಹೆಂಗೆ ಇಂಟರಪ್ಷನ್ ಅಲ್ಲಿ ಏನಾಗ್ಬೋದು ಆ ಟೈಮಲ್ಲಿ ದಟ್ ವಿಲ್ ಬಿ ಅ ಬಿಗ್ ಚಾಲೆಂಜ್ ಫಾರ್ ಅಸ್ ಟು. ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ನನ್ನ ಫೇವ್ರೆಟ್ ಟೀಮ್ ಇದು ಮೈಸೂರು ವಾರಿಯರ್ಸ್. ಸೊ ಇಲ್ಲಿ ವಾಪಸ್ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಇಂಥ ಒಳ್ಳೆ ಫ್ರಾಂಚೈಸಿಗೆ ಲೀಡ್ ಮಾಡೋಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ಸೊ ಈಗಿನ ಒಂದು ಟೀಮ್ ಅನ್ನು ನೋಡಿದ್ರೆ ಬ್ಯಾಲೆನ್ಸಿಂಗ್ ಅನ್ಸುತ್ತೆ. ಲೆಫ್ಟ್ ಅಂಡ್ ರೈಟ್ ಅಂಡ್ ಕಾಂಬಿನೇಷನ್. ದೇವದತ್ ಪಡಿಕ್ಕಲ್ ಕೂಡ ಜಾಯ್ನ್ ಆಗ್ತಾರೆ. ಸೊ ಯಾವ ರೀತಿ ಇರ್ಬೋದು ಅಂತ ಏನಾದ್ರು ಎಕ್ಸ್ಪೆಕ್ಟೇಷನ್ ಇಲ್ಲ ರೂಟ್ ಮ್ಯಾಪ್ ಏನಾದ್ರು ಇದೆಯಾ ಈ ಬಾರಿ ಟೂರ್ನಮೆಂಟ್ಗೆ ಆಸ್ ಎ ಕ್ಯಾಪ್ಟನ್ ಆಗಿ ಏನು ಪ್ಲಾನ್ ಮಾಡಿದ್ದೀರಾ ಅಂತ? ಸರ್ ಮತ್ತೆ ಕೋಚಸ್ ಹೇಳ್ದಂಗೆ ನಮ್ದು ಫಿಯರ್ಲೆಸ್ ಟೀಮ್ ಇದೆ. ಯಂಗ್ಸ್ಟರ್ಸು ಮತ್ತೆ ಸೀನಿಯರ್ಸು ಮಿಕ್ಸ್ಡ್ ಟೀಮ್ ಇದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಈ ಟೀಮ್ ಒನ್ ಆಫ್ ದ ಬೆಸ್ಟ್ ಟೀಮ್ಸ್ ಅಂತ ಹೇಳ್ಬೋದು. ನಮ್ಮವರೆಲ್ಲರೂ ತುಂಬಾ ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಹೋಪ್ಫುಲಿ ನಾವು ಎಲ್ಲ ಮ್ಯಾಚಸ್ ಗೆಲ್ತೀವಿ. ನೀವು IPL ಪರ್ಫಾರ್ಮ್ ಚೆನ್ನಾಗಿ ಮಾಡಿದ್ರಿ ಈ ಬಾರಿ. ಸೊ ಇದು ನಿಮಗೆ ಕಂಟಿನ್ಯೂ ಆಗ್ಬೋದಾ ನಿಮ್ಮ ಪರ್ಫಾರ್ಮೆನ್ಸ್ ಒನ್ನಾಗಿ? ಯಾಕಂದ್ರೆ ಆಸ್ ಎ ಕ್ಯಾಪ್ಟನ್ ಆಗಿ ಒಂದು ಪ್ರೆಷರ್ ಇದ್ದೇ ಇರುತ್ತೆ. ಸೊ ಇದರಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಪ್ರೆಷರ್ ಅಂತ ಏನಿಲ್ಲ. ಐ ಲವ್ ಚಾಲೆಂಜಸ್. ಸೊ ಎವ್ರಿ ಪ್ರೆಷರ್ ಇಸ್ ಸಮಥಿಂಗ್ ದಟ್ ಐ ರಿಯಲಿ ಲುಕ್ ಫಾರ್ವರ್ಡ್ ಟು. ಆಮೇಲೆ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಎಸ್ ಐ ವಾಂಟ್ ಟು ಗಿವ್ ಮೈ 100% ಆಬ್ವಿಯಸ್ಲಿ. ಆಮೇಲೆ ಎಸ್ಪೆಷಲಿ ಈ ಫ್ರಾಂಚೈಸಿಗೆ ಆಡಬೇಕಂದ್ರೆ ಇನ್ನೂ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಆಸೆ. ಪ್ರೆಷರ್ ಏನಿಲ್ಲ, ಚೆನ್ನಾಗಿ ಮಾಡ್ತೀನಿ ಅಂತ ಗೊತ್ತು. ಆ್ಯಂಡ್ ಟೀಮ್ ನೋಡಿದ್ರೆ ಎಲ್ಲರೂ ಗೊತ್ತು ತುಂಬ ಚೆನ್ನಾಗಿದೆ ಅಂತ. ಸೊ ಆಬ್ವಿಯಸ್ಲಿ ಗೆಲ್ತೀವಿ.